ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ತಿಂಗಳು 22ನೇ ತಾರೀಕಿನಿಂದ ಸರ್ವೆ ಪ್ರಾರಂಭವಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶನದಂತೆ ಕಳೆದ ತಿಂಗಳು 22ರಿಂದ ಪ್ರಾರಂಭವಾಗಿದೆ. ಇವತ್ತಿನ ತನಕ ಕೂಡ ನಮ್ಮಲ್ಲಿ ಸುಲಲಿತವಾಗಿ ನಡ್ಕೊ ಬರ್ತಾ ಇದೆ. 3334 ಬ್ಲಾಕ್ಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದರು. ನಮ್ಮಲ್ಲಿ ಒಟ್ಟಾಗಿ 3,85,237 ಹೌಸ್ ಹೋಲ್ಡ್ಸ್ ಇದೆ ಅಂತ ನಮಗೆ ಗುರುತಿಸ್ಕೊಟ್ಟಿದ್ರು. ಅದರಂತೆ ನಮಗೆ ಇವತ್ತಿನ ತನಕ ನಮ್ಮದು 2,64,282 ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿಕೊಟ್ಟಿದ್ವಿ. ಇನ್ನೂ ಕೂಡ ಸರ್ವೆ ಆಗಬೇಕಾಗಿದೆ. ನಮ್ಮಲ್ಲಿ ತಮಗೆ ಗೊತ್ತಿರುವ ಹಾಗೆ ವರ್ಟಿಕಲ್ಸ್ಗಳು ಜಾಸ್ತಿ ಇದೆ, ಅಂದರೆ ಅಪಾರ್ಟ್ಮೆಂಟ್ಸ್ಗಳೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವ್ರು ಇಷ್ಟು ಗಂಟೆಗೆ ಬರಬೇಕು, ಹೀಗೆ ಬರಬೇಕು ಅಂತೇಳ್ಬಿಟ್ಟು ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಿತ್ತು. ಆ ಕಾರಣಕ್ಕೋಸ್ಕರ ನಡುವೆ ಹಬ್ಬ ಬೇರೆ ಬಂತು. ಇಲ್ಲಿ ಲೋಕಲ್ಲೂ ಕೂಡ ಹಳ್ಳಿಗಳಲ್ಲೂ ಕೂಡ ಹಬ್ಬಗಳು ನಡೀತಾ ಇದ್ದವು. ಆ ಕಾರಣಕ್ಕೋಸ್ಕರ ಆಯೋಗದ ನಿರ್ದೇಶನದಂತೆ ನಾವು 100% ಕಂಪ್ಲೀಟ್ ಮಾಡಿರೋದಿಲ್ಲ. ಸರ್ಕಾರ ತೀರ್ಮಾನ ಮಾಡಿ ಈಗ ಮತ್ತೆ ಆಲ್ಮೋಸ್ಟ್ 1 ವಾರಗಳು ಅಕ್ಟೋಬರ್ 18 ತನಕ ಕೂಡ ನಮಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ಈ ದಿನ ತಮಗೆ ನಾನು ಈ ಪ್ರೆಸ್ ಮೀಟ್ಗೋಸ್ಕರ ಕರೆದಿದ್ದೀನಿ. ಇವಾಗ ನಮಗೇನು ಉಳಿಕೆ ಇದೆಯೋ ನಮಗೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಅಂತೇಳ್ಬಿಟ್ಟು ಏನು ಸರ್ಕ್ಯುಲರ್ ಇಶ್ಯೂ ಮಾಡಿತ್ತೋ ಇಲಾಖೆಯಿಂದ ಅದನ್ನು ವಾಪಸ್ ಪಡ್ಕೊಂಡು ಸಂಪೂರ್ಣವಾಗಿ ಟೀಚರ್ಸ್ಗಳು ಸರ್ವೆ ಮಾಡಬೇಕು ಅಂತ ಸರ್ಕಾರದ ನಿರ್ದೇಶನವಿದೆ. ಅದರಂತೆ ಎಲ್ಲ ಟೀಚರ್ಸ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನಂತಂದರೆ ತಾವು ಕೂಡ ವಾಲಂಟ್ರಿಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸರ್ಕಾರದ ನೀತಿ ಮತ್ತು ರೂಪರೇಷೆಗಳನ್ನು ನಿರ್ಧರಿಸುವಂಥ ಸಂದರ್ಭದಲ್ಲಿ ಈ ಸೆನ್ಸಸ್ಸು ತುಂಬ ಅವಶ್ಯಕವಾಗಿದೆ. ಆ ಕಾರಣಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ದಯಮಾಡಿ ಈ ಸೆನ್ಸಸ್ಸಲ್ಲಿ ಭಾಗವಹಿಸಬೇಕು. ನಿಮ್ಮದು ಯಾವುದೇ ಡಾಟಾವನ್ನು ಬೇರೆಯವ್ರಿಗೆ ಕೊಡುವ ಪ್ರಮೇಯ ಇರುವುದಿಲ್ಲ. ಎಲ್ಲವನ್ನು ಕೂಡ ನಾವು ಪ್ರಿಸರ್ವ್ ಮಾಡಿ ಇಡ್ತಾರೆ ಸರ್ಕಾರ. ಆ ಕಾರಣಕ್ಕೋಸ್ಕರ ಯಾವುದು ಕೂಡ ಸೇರಿಂಗ್ ಇಲ್ಲಿರೋದಿಲ್ಲ. ತಮ್ಮ ಆಧಾರ ಆಗಲಿ, ಯಾವುದೇ ತಮ್ಮ ವೈಯಕ್ತಿಕ ವಿಚಾರಗಳಿರ್ಬೋದು ಅಥವಾ ಜನರೆಲ್ಲ ಕೇಳುವಂಥ ಪ್ರಶ್ನೆಗಳಿರ್ಬೋದು, ಒಟ್ಟು 60 ಪ್ರಶ್ನೆಗಳಿರ್ತವೆ. ಅದನ್ನು ಯಾರಿಗೂ ಕೂಡ ಶೇರ್ ಮಾಡುವಂಥ ಇದರಿಂದ ನಿರ್ಭೀತಿಯಿಂದ ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಇದುವರೆಗೂ ಕೂಡ ನಮ್ಮಲ್ಲಿ ಆಲ್ಮೋಸ್ಟ್ 70% ನಮ್ಮದು ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನು ಉಳಿಕೆ 30% ಮಾಡಬೇಕಾಗಿದೆ. ಯಾರಿಗಾದರೂ ಕೂಡ ಯಾವುದೇ ಕುಟುಂಬದ ಸದಸ್ಯರನ್ನು ಬಿಟ್ಟಿದ್ರೆ ಅಥವಾ ಯಾವುದಾದ್ರೂ ಕುಟುಂಬವನ್ನು ಬಿಟ್ಟು ಹೋಗಿದರೆ ದಯಮಾಡಿ ನಮ್ಮದು ಟೋಲ್ ಫ್ರೀ ನಂಬರ್ ನಾವು ಒಂದು ಇದು ಮಾಡ್ತಾಯಿದ್ವಿ ತಾಲೂಕುಗಳಲ್ಲಿ, ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಈಗ ಆಲ್ರೆಡಿ ಹೆಲ್ತ್ ಲೈನ್ಗೆ ಕೂಡ ಕೊಟ್ಟಿದ್ವಿ. ಅದೇ ಹೆಲ್ತ್ ಲೈನ್ಗೆ ತಾವು ಫೋನ್ ಮಾಡ್ಬೋದು. ಫೋನ್ ಮಾಡಿ ಇಂಥ ಕುಟುಂಬಗಳು ನಮಗೆ ಸರ್ವೆಗೆ ನಾವು ಸರ್ವೆ ಮಾಡೋದಕ್ಕೆ ನಾವು ಒಪ್ಪಿಗೆ ಇದೆ, ಆದರೆ ನಿಮ್ಮ ಅಧಿಕಾರಿಗಳು ಬಂದಿಲ್ಲ, ಎನ್ಯುಮರೇಟರ್ಗಳು ಬಂದಿಲ್ಲ ಅಂತ ಏನಾರು ನಿರ್ದೇಶನ ಅಥವಾ ಹೇಳಿದರೆ ನಾವು ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ನೋಟ್ ಮಾಡಿಕೊಂಡು, ಗ್ರಾಮ ಅಥವಾ ಬ್ಲಾಕ್ಗಳನ್ನ ನಂಬರ್ನ ನೋಟ್ ಮಾಡ್ಕೊಂಡು ಅವ್ರು ಸರ್ವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಇನ್ನೂ ಕೂಡ 1 ವಾರಗಳ ಕಾಲ ಸರ್ವೆ ನಡೀತಿದೆ. ದಯಮಾಡಿ ಎಲ್ಲರೂ ಕೂಡ ಜನಸಾಮಾನ್ಯರು ಭಾಗವಹಿಸಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಪಾಲಿಸಿ ಪ್ರೋಗ್ರಾಮ್ಗಳಲ್ಲಿ ನಿರ್ದಿಷ್ಟವಾಗಿ ಏನು ಅವರು ರಿಸರ್ವೇಷನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಅಥವಾ ಫೆಸಿಲಿಟೀಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ದೇಶನ ಇದೆಯೋ ಅದು ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಉಳಿಕೆಯವರು ಯಾರಿದ್ದೀರಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಎಷ್ಟೋ ಜನ ಆಫ್ಲೈನಲ್ಲಿ ಸಿಗ್ತಾರೆ. ಹೌದು, ಬಟ್ ಆನ್ಲೈನ್ಗೂ ಏನಾದರೂ ಎಸ್ ಆನ್ಲೈನಲ್ಲೂ ಕೂಡ ಇದೆ. ನಮ್ಮದು ಈಗ ಆಲ್ಮೋಸ್ಟ್ 1 ವಾರದಿಂದನೇ ನಾವು ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದರಲ್ಲೂ ಕೂಡ ಓಪನ್ ಆಗಿ ಅವರೇ ವಾಲಂಟಿಯರಿಗೆ ಸಬ್ಮಿಷನ್ ಕೂಡ ಮಾಡ್ಬೋದು. ಅದು ಯಾವ ರೇಟಿಂಗಲ್ಲಿ ಕೊಡ್ತೀನಿ ಅದೆಲ್ಲ.